ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಅರ್ಜುನನು ಕೇಳಿದನು, ಕೃಷ್ಣ, ಸನ್ಯಾಸ ಮತ್ತು ತ್ಯಾಗದ ನಿಜವಾದ ಅರ್ಥವನ್ನು ವಿವರಿಸಿ. ಶ್ರೀ ಭಗವಾನ್ ಹೇಳಿದರು, ಕಾಮ್ಯ ಕರ್ಮಗಳನ್ನು, ಇಚ್ಛೆಯಿಂದ ಮಾಡುವ ಕೆಲಸಗಳನ್ನು ಬಿಡುವುದು ಸನ್ಯಾಸ. ಕರ್ಮದ ಫಲವನ್ನು ಬಿಡುವುದು ತ್ಯಾಗ. ಕೆಲವರು ಎಲ್ಲಾ ಕರ್ಮವನ್ನು ತ್ಯಜಿಸಬೇಕು ಎಂದು ಹೇಳುತ್ತಾರೆ, ಆದರೆ ಯಜ್ಞ, ದಾನ, ತಪಸ್ಸು ಇವುಗಳನ್ನು ತ್ಯಜಿಸಬಾರದು. ಈ ಕೆಲಸಗಳನ್ನು ಫಲಾಸಕ್ತಿ ಇಲ್ಲದೆ ಮಾಡಬೇಕು. ಇದು ಶ್ರೇಷ್ಠ ತ್ಯಾಗ. ಕರ್ಮವನ್ನು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ, ಆದರೆ ಫಲವನ್ನು ತ್ಯಜಿಸಿದವನೇ ನಿಜವಾದ ತ್ಯಾಗಿ. ಕರ್ಮದ 3 ವಿಧಗಳು: ಸಾತ್ವಿಕ, ಕರ್ತವ್ಯಕ್ಕಾಗಿ ಆಸಕ್ತಿಯಿಲ್ಲದೆ; ರಾಜಸಿಕ, ಫಲಕ್ಕಾಗಿ; ತಾಮಸಿಕ, ಅಜ್ಞಾನದಿಂದ. ಜ್ಞಾನ, ಕರ್ಮ, ಕರ್ತೃ 3 ಗುಣಗಳು. ಸಾತ್ವಿಕ ಜ್ಞಾನ ಎಲ್ಲದರಲ್ಲೂ ಒಂದೇ ಆತ್ಮವನ್ನು ನೋಡುವುದು. ರಾಜಸಿಕ ಜ್ಞಾನ ವಿಭಿನ್ನತೆ ನೋಡುವುದು. ತಾಮಸಿಕ ಜ್ಞಾನ ತಪ್ಪಾಗಿ ನೋಡುವುದು. ಕರ್ತೃ ಸಾತ್ವಿಕ ಅಹಂಕಾರವಿಲ್ಲ, ಸ್ಥಿರ. ರಾಜಸಿಕ ಆಸಕ್ತಿ, ಫಲದ ಆಸೆ. ತಾಮಸಿಕ ಅಜ್ಞಾನಿ, ಆಲಸ್ಯ. ಬುದ್ಧಿ ಮತ್ತು ಧೈರ್ಯ. ಸಾತ್ವಿಕ ಸತ್ಯ ಅಸತ್ಯ ತಿಳಿಯುತ್ತದೆ. ರಾಜಸಿಕ ಗೊಂದಲ. ತಾಮಸಿಕ ತಪ್ಪು ನಿರ್ಧಾರ. ಸುಖ ಸಾತ್ವಿಕ ಆರಂಭದಲ್ಲಿ ಕಷ್ಟ, ನಂತರ ಆನಂದ. ರಾಜಸಿಕ ಆರಂಭದಲ್ಲಿ ಆನಂದ, ನಂತರ ದುಃಖ. ತಾಮಸಿಕ ಅಜ್ಞಾನದಿಂದ. ವರ್ಣಧರ್ಮ: ಬ್ರಾಹ್ಮಣ ಜ್ಞಾನ, ಶಾಂತಿ. ಕ್ಷತ್ರಿಯ ಧೈರ್ಯ, ನಾಯಕತ್ವ. ವೈಶ್ಯ ವ್ಯಾಪಾರ. ಶೂದ್ರ ಸೇವೆ. ಇದು ಗುಣ ಮತ್ತು ಸ್ವಭಾವ ಆಧಾರಿತ, ಜನ್ಮ ಆಧಾರಿತ ಅಲ್ಲ. ತಮ್ಮ ಸ್ವಭಾವಕ್ಕೆ ತಕ್ಕ ಕೆಲಸವನ್ನು ಮಾಡುವುದು ಶ್ರೇಷ್ಠ. ಅಪೂರ್ಣವಾದರೂ ಸ್ವಧರ್ಮ ಉತ್ತಮ, ಪರಧರ್ಮ ಉತ್ತಮವಾಗಿದ್ದರೂ ಅಪಾಯಕರ. ಮೋಕ್ಷ ಮಾರ್ಗ: ಮನಸ್ಸನ್ನು ನಿಯಂತ್ರಿಸು, ಆಸೆ ತ್ಯಜಿಸು, ಏಕಾಂತದಲ್ಲಿ ಧ್ಯಾನಿಸು, ಅಹಂಕಾರ ಬಿಡು. ಈ ರೀತಿ ಶುದ್ಧನಾದವನು ಬ್ರಹ್ಮಸ್ಥಿತಿಯನ್ನು ಪಡೆಯುತ್ತಾನೆ. ಭಕ್ತಿ ಮಾರ್ಗ: ಯಾರು ನನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾರೋ ಅವರು ನನ್ನನ್ನು ನಿಜವಾಗಿ ಅರಿಯುತ್ತಾರೆ. ಅತ್ಯಂತ ಮಹತ್ವದ ಉಪದೇಶ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅರ್ಥ: ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ರಕ್ಷಿಸುತ್ತೇನೆ, ಭಯಪಡಬೇಡ. ಶ್ರೀಕೃಷ್ಣನು ಹೇಳಿದರು, ಈ ಜ್ಞಾನವನ್ನು ಭಕ್ತರಲ್ಲದವರಿಗೆ ಹೇಳಬೇಡ, ಗೌರವವಿಲ್ಲದವರಿಗೆ ಹೇಳಬೇಡ. ಯಾರು ಭಕ್ತಿಯಿಂದ ಇದನ್ನು ಹಂಚಿಕೊಳ್ಳುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರು. ಯಾರು ಈ ಸಂಭಾಷಣೆಯನ್ನು ಕೇಳುತ್ತಾರೋ ಅಥವಾ ಅಧ್ಯಯನ ಮಾಡುತ್ತಾರೋ ಅವರು ಜ್ಞಾನಯಜ್ಞ ಮಾಡಿರುವಂತಾಗುತ್ತದೆ. ಅರ್ಜುನನು ಹೇಳಿದನು, ನನ್ನ ಮೋಹ ಹೋಗಿದೆ, ನಾನೀಗ ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಸಂಜಯನು ಹೇಳಿದನು, ಈ ಪವಿತ್ರ ಸಂಭಾಷಣೆಯನ್ನು ಕೇಳಿ ನನಗೆ ಸಂತೋಷವಾಯಿತು. ಯಾರಲ್ಲಿ ಶ್ರೀಕೃಷ್ಣ, ಅರ್ಜುನ ಇದ್ದಾರೋ ಅಲ್ಲಿ ವಿಜಯ, ಶ್ರೀಮಂತಿಕೆ, ಧರ್ಮ ನಿಶ್ಚಿತ.